ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋ 3ನೇ ವಾರಕ್ಕೆ ಕಾಲಿಟ್ಟಿದೆ. ಇದೇ ವಾರ ಇದರ ಮೊದಲ ಫಿನಾಲೆ ಕೂಡ ನಡೆಯಲಿದೆ. ಹಾಗಾಗಿ ಸಖತ್ ಟ್ವಿಸ್ಟ್ಗಳು ಸ್ಪರ್ಧಿಗಳಿಗೆ ಎದುರಾಗುವುದು ಖಚಿತ. ಸದ್ಯ ಬಿಗ್ ಬಾಸ್ ನೀಡಿರುವ ಒಂದು ಶಾಕ್ 13 ಸ್ಪರ್ಧಿಗಳನ್ನ ಆಘಾತಕ್ಕೆ ನೂಕಿದೆ. ಅಲ್ಲದೆ ಜಂಟಿಗಳೆಲ್ಲ ಬಿಡುಗಡೆ ನೀಡಿದ್ದಾರೆ ಬಿಗ್ ಬಾಸ್. ಏನದು ಇಲ್ಲಿದೆ ನೋಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಒಟ್ಟು 19 ಮಂದಿ ಕಾಲಿಟ್ಟಿದ್ದರು. ಅದರಲ್ಲೀಗ ಇಬ್ಬರು ಎಲಿಮಿನೇಟ್ ಆಗಿದ್ದಾರೆ. ಇದೀಗ ಮನೆಯೊಳಗೆ ಇರುವ 17 ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಹಲವು ಅಚ್ಚರಿ ನೀಡಿದ್ದಾರೆ. ಅದರಲ್ಲಿ 13 ಮಂದಿಯನ್ನ ನಾಮಿನೇಟ್ ಮಾಡಿರುವುದು ಕೂಡ ಒಂದು. ಬಿಗ್ ಬಾಸ್ ಮನೆಯಲ್ಲಿ 3ನೇ ವಾರನೇ ಒಂದು ಫಿನಾಲೆ ನಡೆಯಲಿದ್ದು, ಅದಕ್ಕೆ ಕಾಕ್ರೋಚ್ ಸುದಿ, ಅಶ್ವಿನಿ ಗೌಡ, ಮಾಳು ನಿಪನಾಳ್ ಮತ್ತು ಸ್ಪಂದನ ಸೋಮಣ್ಣ ಅವರು ಈಗಾಗಲೇ ಫೈನಲಿಸ್ಟ್ ಗಳಾಗಿ ಸೆಲೆಕ್ಟ್ ಆಗಿದ್ದಾರೆ. ಮತ್ತು ಈ 4 ಮಂದಿ ಫೈನಲಿಸ್ಟ್ ಆಗಿರುವುದರಿಂದ ಅವರಿಗೆ ಇಮ್ಯುನಿಟಿ ಕೂಡ ಸಿಕ್ಕಿದೆ. ಆದ್ರಿಂದ ಎಲ್ಲ ಅವರು ನಾಮಿನೇಷನ್ ನಿಂದ ಬಚಾವಾಗಿದ್ದಾರೆ. ಹೌದು, ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಸೈಲೆಂಟ್ ಆಗಿ ನಡೆದಿದ್ದು ದೊಡ್ಡ ಇಂಪ್ಯಾಕ್ಟ್ ಮಾಡಿದೆ. ಹೌದು, 4 ಫೈನಲಿಸ್ಟ್ ಗಳನ್ನ ಹೊರತುಪಡಿಸಿ ಮಿಕ್ಕ 13 ಸ್ಪರ್ಧಿಗಳನ್ನ ನೇರವಾಗಿ ಬಿಗ್ ಬಾಸ್ ನಾಮಿನೇಟ್ ಮಾಡಿದ್ದು ಎಲ್ಲರಿಗೂ ಡವಡವ ಶುರುವಾಗಿದೆ. ಟೆನ್ಷನ್ಗೆ ಎದೆ ಬಡಿತ ಜೋರಾಗಿದೆ. 3ನೇ ವಾರದ ಫಿನಾಲೆಯಲ್ಲಿ ಮಾಸ್ ಎವಿಕ್ಷನ್ ನಡೆಯಲಿದ್ದು 13 ನಾಮಿನೇಟ್ ಆಗಿರುವುದರಿಂದ ಇದರಲ್ಲಿ ಎಷ್ಟು ಮಂದಿಗೆ ಗೇಟ್ ಪಾಸ್ ಸಿಗಲಿದೆಯೋ ಗೊತ್ತಿಲ್ಲ. ಎಲ್ಲರನ್ನು ನಾಮಿನೇಟ್ ಮಾಡುವುದಕ್ಕೂ ಮುನ್ನ ಬಿಗ್ ಬಾಸ್ ಮತ್ತೊಂದು ಶಾಕ್ ನೀಡಿದರು. ಅದೇನಪ್ಪಾ ಅಂದ್ರೆ ಕಾಕ್ರೋಚ್ ಸುದಿ, ಅಶ್ವಿನಿ ಗೌಡ, ಮಲ್ಲಮ್ಮ, ಜಾಹ್ನವಿ, ಧನುಷ್, ಧ್ರುವಂತ್ ಅವರನ್ನ ಹೊರತುಪಡಿಸಿ ಉಳಿದ 10 ಮಂದಿ ಬಿಗ್ ಬಾಸ್ ಮನೆಯೊಳಗೆ ಹೋದ ದಿನದಿಂದಲೂ ಜಂಟಿಯಾಗಿ ಆಟ ಆಡ್ತಿದ್ರು. ಇದೀಗ ಅವರಿಗೆಲ್ಲ ಬಿಡುಗಡೆ ಭಾಗ್ಯ ನೀಡಲಾಗಿದೆ. ಇನ್ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಜಂಟಿ ಅನ್ನೋ ಮಾತೇ ಇಲ್ಲ. ಎಲ್ಲರೂ ಈಗ ಒಂಟಿಗಳೇ. ಸ್ಪರ್ಧಿಗಳ ಸಹಕಾರದಿಂದ ಫೈನಲಿಸ್ಟ್ ಆದ ಕಾಕ್ರೋಚ್ ಸುದಿ, ಸ್ವಂತ ಶ್ರಮದಿಂದ ಅಶ್ವಿನಿ ಗೌಡ ಮತ್ತು ಜನರಿಂದ ಸೆಲೆಕ್ಟ್ ಆಗಿ ಫೈನಲಿಸ್ಟ್ ಆದ ಸ್ಪಂದನ ಮಾಳುಗೆ ಶುಭಾಶಯಗಳು. ಈ ಮನೆಯಲ್ಲಿ 100 ದಿನ ಇದ್ದು ಗೆಲ್ಲುವುದಕ್ಕೆ ವೈಯಕ್ತಿಕ ಸಾಮರ್ಥ್ಯ, ಮನೆಯವರ ಜೊತೆಗಿನ ಮೈತ್ರಿ ಹಾಗೂ ಜನರ ಪ್ರೀತಿ ಅಭಿಮಾನ ಮುಖ್ಯ ಎಂದು ಫೈನಲಿಸ್ಟ್ ಗಳು ಸಾಬೀತುಪಡಿಸಿದ್ದಾರೆ. ಫಿನಾಲೆ ವಾರ ಅಂದ್ರೆ ಸಾಕಷ್ಟು ಫನ್ ಇರುತ್ತೆ ಎಂದ್ಕೊಂಡಿದ್ರೆ ಅದನ್ನು ಇಲ್ಲಿಗೆ ಮರೆತು ಬಿಡಿ. ಕಾರಣ ಈಗಾಗಲೇ ಮನೆಯಲ್ಲಿರುವ 4 ಫೈನಲಿಸ್ಟ್ ಗಳನ್ನ ಹೊರತುಪಡಿಸಿ ಉಳಿದ ಎಲ್ಲಾ ಸದಸ್ಯರು ಈ ಕ್ಷಣವೇ ನಾಮಿನೇಟ್ ಆಗಿದ್ದೀರಿ ಎಂದು ಬಿಗ್ ಬಾಸ್ ಹೇಳಿದ್ದಾರೆ. ಯಾವಾಗ ಬೇಕಾದರೂ ನಡೆಯಲಿರುವ ಈ ಎಲಿಮಿನೇಷನ್ ನಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಬೇಕಾದ್ರೆ ಈ ಮನೆಯಲ್ಲಿ ನಿಮ್ಮ ಅಸ್ತಿತ್ವವನ್ನ ಕಾಪಾಡಿಕೊಂಡು ಮುಂದಿನ ಟಾಸ್ಕ್ ಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡುವುದು ತುಂಬಾ ಮುಖ್ಯ. ಈ ಕ್ಷಣದಿಂದ ನಿಮ್ಮೆಲ್ಲರ ಆಟದ ಲಗಾಮು ನಿಮ್ಮ ಕೈಯಲ್ಲಿ ಇದೆ. ಎಲ್ಲರಿಗೂ ಶುಭವಾಗಲಿ ಎಂದು ಸ್ಪರ್ಧಿಗಳಿಗೆ ಕಿವಿಮಾತು ಬಿಗ್ ಬಾಸ್ ಹೇಳಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.